ನ್ಯೂಸ್5ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಪಡಿತರ ಚೀಟಿದಾರರಿಗೆ ಭಾರಿ ಅನುಕೂಲವಾಗಿದೆ. ಆದ್ದರಿಂದ ಅಕ್ಟೋಬರ್ ತಿಂಗಳ 1ನೇ ತಾರೀಕು ಬೆಂಗಳೂರಿನ ಸಾಮ್ರಾಟ್ ಹೋಟೆಲ್ನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಪಡಿತರ ವಿತರಕರ ಸಂಘದ ವತಿಯಿಂದ ಸಭೆಯನ್ನು ಕರೆಯಲಾಗಿದೆ ಅಂತ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿಯ ಜೊತೆಗೆ ಸಕ್ಕರೆ, ಬೇಳೆ ಸೇರಿದಂತೆ ಇನ್ನು ಇತರೆ ಪದಾರ್ಥಗಳನ್ನು ನೀಡಲಾಗುವುದು ಅಂತ ರಾಜ್ಯ ಎಲ್ಲ ಪಡಿತರ ಚೀಟಿದಾರರಿಗೆ ಹೇಳಿದ್ರು. ಅದರಂತೆಯೇ ಈ ರಾಜ್ಯದ ಜನರು ಈ ಸರ್ಕಾರಕ್ಕೆ ಮತವನ್ನು ನೀಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ನೀಡುವಂತಹ 5 ಕೆಜಿ ಅಕ್ಕಿಯನ್ನು ನೀಡುತ್ತಾರೆ. ರಾಜ್ಯ ಸರ್ಕಾರದ ವತಿಯಿಂದ ಪಡಿತರ ಚೀಟಿದಾರರಿಗೆ 170 ಹಣವನ್ನು ನೀಡುತ್ತಾ ಇದ್ದು, ಈ ಹಣವನ್ನು ಸರಿಯಾದ ರೀತಿಯಲ್ಲಿ ಪಡಿತರ ಚೀಟಿದಾರರಿಗೆ ತಲುಪಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ನೀಡುವ ರಾಗಿ ಗಬ್ಬು ನಾರ್ತಿದೆ. ರಾಜ್ಯ ಸರ್ಕಾರ ಪಡಿತರ ಚೀಟಿದಾರರಿಗೆ ಅಕ್ಕಿ ಬದಲಿಗೆ ಹಣವನ್ನು ಕೊಡೋದನ್ನು ನಿಲ್ಲಿಸಿ ಸಕ್ಕರೆ, ಅಡುಗೆ ಎಣ್ಣೆ ಹಾಗೂ ಇತರೆ ಪದಾರ್ಥಗಳನ್ನು ನೀಡಿದರೆ ಪಡಿತರ ಚೀಟಿದಾರರಿಗೆ ತುಂಬಾ ಅನುಕೂಲವಾಗುತ್ತದೆ. ಆಹಾರ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಪಡಿತರ ವಿತರಕರು ಸಮಸ್ಯೆಗಳನ್ನು ಚರ್ಚೆ ಮಾಡಿ ಕೇಳಿದರೆ ತುಂಬಾ ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಉತ್ತರ ನೀಡುತ್ತಾರೆ. ಆದ್ದರಿಂದ ಅಕ್ಟೋಬರ್ ತಿಂಗಳ 1ನೇ ದಿನದಂದು ಬೆಂಗಳೂರಿನ ಸಾಮ್ರಾಟ್ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ವತಿಯಿಂದ ಸಭೆಯನ್ನು ನಡೆಸಿ ಸಭೆಯಲ್ಲಿ ಪಡಿತರ ಚೀಟಿ ವಿತರಕರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು ಅಂತ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ತಿಳಿಸಿದರು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕಾರ್ಡ್ದಾರರಿದ್ದಾರೆ ಅವರಿಗೆ ತುಂಬಾ ಅನಾನುಕೂಲ ಆಗಿದೆ. ಬೇರೆ ರಾಜ್ಯಗಳ ಹೋಲಿಸ್ಕೊಂಡ್ರೆ ಇಲ್ಲಿ ಕೇಂದ್ರ ಕೊಡ್ತಾ ಇರೋ 5 ಕೆಜಿ ಅಕ್ಕಿ ಹೊರತುಪಡಿಸಿ ಬೇರೆ ಯಾವುದೂ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಯಾಕೆಂದ್ರೆ ಚುನಾವಣೆ ಸಮಯದಲ್ಲಿ ಅವರು ನಾವು 10 ಕೆಜಿ ಅಕ್ಕಿ ಜೊತೆ ಸಕ್ಕರೆ, ಉಪ್ಪು, ಆಯಿಲು, ಬೇಳೆ ಎಲ್ಲ ಕೊಡ್ತೀವಿ ಅಂತ ಹೇಳಿದರು. ಚುನಾವಣೆ ಕಳೆದಿ 1 ವರ್ಷ ಆಗಿದೆ, ಆದರೂ ಸಹ ಅದ್ರ ಕಡೆ ಇಂಟ್ರೆಸ್ಟ್ ತಗೋತಾ ಇಲ್ಲ. ಈಗ ನಾವು 5-6 ರಾಜ್ಯದಲ್ಲಿ ಸರ್ವೆ ಮಾಡಿದಾಗಲೂ ಸುಧಾ ನಾವು ಹೋಗಿ ಮನವಿ ಮಾಡಿದಾಗಲೂ ದಾಖಲಾತಿಗಳು ತಂದಿದ್ದೀವಿ. ಕೇಂದ್ರ ಕೊಡೋದ 5 ಕೆಜಿ ಅಲ್ಲದೆ ಬೇರೆ ಬೇರೆ ಅಡಿಷನಲ್ ಪದಾರ್ಥನ ಕೊಡ್ತಾ ಇದ್ದಾರೆ. ಅದೇ ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿಲ್ಲ, ಆದರೂ ಕಾರ್ಡ್ದಾರರ ಹಿತದೃಷ್ಟಿಯಿಂದ ಕೇಂದ್ರದ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಈ ದೇಶದಲ್ಲಿ ಯಾರೂ ಹಸುವಿನಿಂದ ಸಾಯಬಾರದು ಅನ್ನೋ ಕಾನೂನು ಅಡಿಯಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೂ ಕೊಡ್ತಾ ಇಲ್ಲ. ಚುನಾವಣೆ ಟೈಮಲ್ಲಿ ಬೇರೆ ಘೋಷಣೆನೂ ಮಾಡಿದ್ರು. ಅದನ್ನು ಕೇಳಕ್ ಹೋದ್ರೆ ಈಗ ಇವರು ಅಕ್ಕಿ ಜೊತೆ ಸಕ್ಕರೆ, ಬೇಳೆ ಬೇಕು ಅಂದ್ರೆ ಜನ ಕೇಳ್ತಾರ್ರಿ, ನಿಮ್ಗೂ ಇದಕ್ಕೂ ಸಂಬಂಧ ಏನು ಅಂತ ಅಸಡ್ಡೆ ಉತ್ತರ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಇಷ್ಟನೇ, ಕೇಂದ್ರ ಸರ್ಕಾರದ ಜೊತೆ ನೀವು ಕೇಂದ್ರ ಅಕ್ಕಿ ಕೊಡೋದು ರೆಡಿ ಇದೆ 28 ರೂಪಾಯಿಗೆ, ಅದನ್ನು ತಗೊಳಕ್ ರೆಡಿ ಇಲ್ಲ ಅಂತ ಅಂದ್ರೆ ಅದ್ರ ಜೊತೆಲಿ ಅಕ್ಕಿ ಕೇಂದ್ರದ ಕೊಡ್ತಾ ಇರೋ 5 ಕೆಜಿ ಅಕ್ಕಿ ಜೊತೆ ನೀವು ಆಹಾರ ಪದಾರ್ಥನ ಬೇರೆ ದಿನನಿತ್ಯ ಬೆಳಕಿಗೆ ಬೇಕಾದಂತ ಆಹಾರ ಪದಾರ್ಥ ಕೊಡಿ ಅಂದ್ರೆ ಅದನ್ನು ಕೇಳ್ತಾ ಇಲ್ಲ. ನೀವು ಡಿಬಿಟಿ ಮುಖಾಂತರ ದುಡ್ಡು ಕೊಡ್ತೀವಿ ಅಂತೀರಿ. ಎಷ್ಟು ಜನ ಕೊಡ್ತಾ ಇದ್ದೀರಿ ಡಿಬಿಟಿ ಮುಖಾಂತರ ದುಡ್ಡು? ಇನ್ನು 40 ಲಕ್ಷದ ಕಾರ್ಡ್ದಾರರ ಮಾಹಿತಿನೇ ಸಿಕ್ಕಿಲ್ಲ ನಿಮಗೆ. ಆ ದುಡ್ಡು ಸರ್ಕಾರ ಕೊಡಿದಾದ ಬೇರೆ ಬೇರೆ ಕಾರಣಾಂತರದಿಂದ ಡಿಬಿಟಿ ಮುಖಾಂತರ ದುಡ್ಡು ಹೋಗ್ತಿಲ್ಲ. 3-4 ತಿಂಗಳಿಂದ ದುಡ್ಡು ಕೊಟ್ಟೇ ಇಲ್ಲ. ಈ ದುಡ್ಡು ಕೊಡೋದ್ರಿಂದ ನೀವು ಡಿಬಿಟಿ ಮುಖಾಂತರ ಹಣ ಕೊಡೋದ್ರಿಂದ ಹಸಿವು ಮುಕ್ತ ಆಗಲ್ಲ, ಇನ್ನೂ ಹಸಿವು ಜಾಸ್ತಿ ಆಗ್ತದೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಯಾವುದೋ ಡಿಬಿಟಿ ಮುಖಾಂತರ ಹೋಗುವಂಥದ್ದು ಯಾರೋ ಅವ್ರ ಮನೆಯಲ್ಲಿ ಒಬ್ಬ ಮುಖ್ಯಸ್ಥರಿಗೆ ಸಿಗ್ತದದು. ಅವ್ರು ಒಳ್ಳೆ ರೀತಿ ಆದ್ರೆ ಒಳ್ಳೆ ರೀತಿ ಆಹಾರಕ್ಕೆ ಬಳಸ್ಕೊತಾರೆ. ಅವ್ರ ದುಶ್ಚಟಗಳಿಗೆ ಬಲಿಯಾಗಿದ್ರೆ ಅದು ಆ ಕುಟುಂಬಕ್ಕೆ ನೆರವಾಗಲ್ಲ. ಅದರಿಂದ ಈಗಾಗಲೇ ಸಮೀಕ್ಷೆ ಮಾಡಿಸಿದ್ರಿ. ಜೂನ್ 24ನೇ ತಾರೀಕು ನಾವು ಒಂದು ಮನವಿ ಕೊಟ್ವಿ. ಅದಾದ್ಮೇಲೆ ಸಮೀಕ್ಷೆ ಮಾಡಿಸಿದ್ರಿ ಇಡೀ ರಾಜ್ಯಾದ್ಯಂತ. ಸಮೀಕ್ಷೆಯಲ್ಲಿ ಜನ ಹೇಳಿದ್ದಾರೆ ಡಿಬಿಟಿ ಮುಖಾಂತರ ದುಡ್ಡು ಬರ್ತಾ ಇಲ್ಲ, ಅದರ ಅವಶ್ಯಕತೆ ನಮ್ಗಿಲ್ಲ. ನೀವು ಕೊಡ್ತಾ ಇರೋ 170 ರೂಪಾಯಿ ಬದಲಾಗಿ ನೀವು ಹಿಂದೆ 2013ರಲ್ಲಿ ಮನೆ ಸಿದ್ದರಾಮಯ್ಯನವರು ಕೊಟ್ಟಿದ್ರಲ್ಲ, ಅಕ್ಕಿ ಜೊತೆ 10 ಕೆಜಿ ಅಕ್ಕಿ ಜೊತೆ ಸಕ್ಕರೆ ಕೊಟ್ರಿ, ಬೇಳೆ ಕೊಟ್ರಿ, ಆಯಿಲ್ ಕೊಟ್ರಿ, ಉಪ್ಪು ಕೊಟ್ರಿ, ಎಲ್ಲ ಕೊಟ್ರಿ, ಅದನ್ನ ಕೊಡಿ ಅಂತ ಜನ ಕೇಳ್ತಾವ್ರೆ. ಸಮೀಕ್ಷೆಯಲ್ಲಿ ಅದೇ ರೀತಿ 95% ಜನಗಳು ಸಮೀಕ್ಷೆಯಲ್ಲಿ ಹೇಳಿದ್ದಾರೆ ನಮ್ಗೆ ಆ ದುಡ್ಡು ಬೇಕಾಗಿಲ್ಲ, ದುಡ್ಡು ಸರಿಗೆ ತಲುಪ್ತಾ ಇಲ್ಲ, ದಯಮಾಡಿ ನೀವು ಆಹಾರ ಪದಾರ್ಥನ ಕೊಡಿ ಅಂತ ಅಂದ್ರು. ಇವರು ಅಸಡ್ಡೆ ಉತ್ತರ ಹೇಳ್ಕೊಂಡು ಕೇಳಕ್ ಹೋದ್ರೆ ನಾವು ಕೇಳ್ರಿ, ನೀವು ಜನ ಕೇಳಿ ಬಿಡ್ರಿ, ನೀವ್ಯಾಕೆ ಕೇಳ್ತೀರಿ? ನಮ್ಗೆ ಓಟ್ ಹಾಕಿರೋ ಜನಗಳು ಕಾರ್ಡ್ದಾರರು ಕೇಳಿದ್ರೆ ಕೊಡ್ತೀವಿ ನಾವು ಅಂತಂತಾರೆ. ನೀವು 11,000 ಕೋಟಿ ಬಿಡುಗಡೆ ಮಾಡಿದ್ರಿ ಸ್ವಾಮಿ ಬಜೆಟ್ ಅಲ್ಲಿ ಆಹಾರ ಇಲಾಖೆಗೆ. ಆ ದುಡ್ಡು ಏನಾಯ್ತು? ಯಾತಕ್ಕೆ ಉಪಯೋಗಿಸ್ತಾ ಇದ್ರಿ? ಈಗಂತೂ 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ನೀವು. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಅಕ್ಕಿನ, ಅದ್ರಲ್ಲಿ 2 ಕೆಜಿ ರಾಗಿ ಕೊಡ್ತಾರೆ, ಅದೆಲ್ಲ ಗಬ್ಬು ವಾಸನೆ ಬಂದಿದೆ. ಆ ರಾಗಿನ ಕಾರ್ಡ್ದಾರ ತಿನ್ನಿಸ್ತಾ ಇದ್ದೀರಿ ನೀವು ಏನು ಕೊಡದೇ ಇದ್ಮೇಲೆ ನಿಮ್ದು ಹೋಲ್ಡಿಂಗ್ ಏನಿರ್ತದೆ? ಆಹಾರ ಇಲಾಖೆ ಹೋಲ್ಡಿಂಗ್ ಏನಿರ್ತದೆ ನಿಮಗೆ? ಕೊಡಿ. ನೀವು ಅಕ್ಕಿ ಪರ್ಚೇಸ್ ಮಾಡಕ್ಕಾಗಲ್ವಾ? ಇಲ್ಲ ರಾಜಕೀಯ ದ್ವೇಷ ಆಯ್ತಾ ನಿಮ್ಗೆ? ಕೇಂದ್ರದವ್ರು ಕೊಟ್ರೆ ನಾವು ಹಂಚಿದ್ರೆ ನಾವು ಏನಾದ್ರು ವೀಕ್ ಆಗ್ಬಿಡ್ತೀವಿ ಅಂತ ಏನಾದ್ರು ದ್ವೇಷ ಇದ್ರೆ ನೀವೇ ಪರ್ಚೇಸ್ ಮಾಡಿ. ಅವ್ರು 5 ಕೆಜಿ ಕೊಡ್ತಾರಲ್ಲ, ಅದ್ರ ಜೊತೆಗೆ ಬೇಳೆ ಕೊಡಿ, ಸಕ್ಕರೆ ಕೊಡಿ, ಉಪ್ಪು ಕೊಡಿ, ಅಡಿಗೆ ಆಯಿಲ್ ಕೊಡಿ. 170 ರೂಪಾಯಿ ಏನ್ ಬರ್ತದೆ ಅದು ಕೊಡಿ ಸ್ವಾಮಿ ನೀವು.
ನೀವು ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿ 10 kg ಅಕ್ಕಿ ಜೊತೆ ಎಲ್ಲಾ ಪದಾರ್ಥನೂ ಕೊಡ್ತೀವಿ ಅಂತ ಅಂದು ಹಿಂದೆ ಕೊಟ್ಟಿದ್ದೀರಿ. 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಆ ಭರವಸೆ ಇಟ್ಟು ಓಟ್ ಹಾಕಿದ್ರೆ ಅಷ್ಟೇ ವಿನ ನೀವು 5 ಯೋಜನೆಗಳಿಂದ ಯಾವುದು ನೀವು ಗೆದ್ದಿಲ್ಲ. ಗೆದ್ದಿರೋದೇ ಅನ್ನಭಾಗ್ಯ ಯೋಜನೆ ಕೊಡ್ತೀರಿ ಅಂತ ಅನ್ನೋದು ದೃಷ್ಟಿಯಿಂದ ಜನ ನಂಬಿ ನಿಮ್ಗೆ ಓಟ್ ಹಾಕಿದ್ದಾರೆ. ನಾವೇನಾರ ಕೇಳಕ್ ಹೋದ್ರೆ ನೀವು ಜನ ಕೇಳಲಿ, ಕಾರ್ಡ್ದಾರ ಕೇಳಲಿ, ಅವ್ರು ಕೇಳಲಿ, ನೀವ್ಯಾಕೆ ಕೇಳ್ತೀರಿ? ತಿಂಗಳೆಲ್ಲ ಬಾಗಿಲು ತೆಗೀರಿ ಅಂತೀರಿ, ಕೊಡೋದು 5 kg ಅಕ್ಕಿಗೆ ತಿಂಗಳೆಲ್ಲ ಏನ್ ಮಾಡ್ಬೇಕಂತೀರು? ಈ ದೇಶದಲ್ಲಿ ಮಾಹಿತಿ ತೆಗಿಸಿ ವಿತರಣೆಯಲ್ಲಿ ಯಾವ ರಾಜ್ಯ ಮುಂದಿದೆ ಅಂತ, ಅದು ಕರ್ನಾಟಕ ರಾಜ್ಯ ಮುಂದೆ ಇರೋದು. ಇರ್ಬೋದು ಒಂದು 5% 10% ವ್ಯತ್ಯಾಸ ಇರ್ಬೋದು. ಅದು ಏನಾರ ವ್ಯತ್ಯಾಸ ಆಗಿದ್ರೆ ರಾಜಕಾರಣಿಗಳಿಂದ, ಇಲಾಖೆ ಅಧಿಕಾರಿಗಳಿಂದ. ಆ ಸರಿಪಡಿಸಿ ನೀವು ಇಲಾಖೆಲಿಲ್ವಾ? ಕಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ರೆ ಜನ ಕೊಡದೇ ಇದ್ರು ಸಾಕು ನಮಗ್ ಕೊಡಿ ಅಂತ ಅಧಿಕಾರಿಗಳ ಬಹಿರಂಗ ಪಡಿಸ್ತೀವಿ. ಮುಂದೆ ಅದೇ ಮಾರಿಯಪ್ಪ ಅವ್ರಿಗೆ ಕೊಡೋ ಅಕ್ಕಿನ ಕರೆಕ್ಟಾಗಿ ಜನ ಕೊಡಿಸಿ. ನಮ್ಮ ಕಮಿಷನ್ 6 ತಿಂಗಳಾಗಿದೆ, ಬಂದಿಲ್ಲ. ಇದೇ ಸಿದ್ದರಾಮಯ್ಯನವರು EKYC ಮಾಡಿಸೋರು 7 ವರ್ಷ ಆಗಿದೆ, ಆ ದುಡ್ಡು ಬಂದಿಲ್ಲ. ಅದು ಕೇಳಕ್ ಹೋದ್ರೆ ಈ ರಾಜಕೀಯ ಒತ್ತಡದಿಂದ ಅವ್ರಿಗೆ ಯಾವ್ಯಾವ ಬೆಲೆ ಎತ್ಕೊಂಡಿದ್ದೋ ಗೊತ್ತಿಲ್ಲ. ನಮ್ಮ ಮಾಲೀಕರನ್ನ ಕೇವಲ ಕಾಣೋದು, ಜನ ಕೇಳಲಿ, ನೀವ್ಯಾರು ಕೇಳಕ್ಕೆ, ಇವೆಲ್ಲ ಪ್ರಶ್ನೆ ಅಲ್ಲ. ನಾವು ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರೆ. ಇಡೀ ರಾಜ್ಯದ ಎಲ್ಲ 4,50,00,000 ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾ ಇದ್ದೀವಿ. ಅವರೆಲ್ಲ ನಮ್ಮ ಇದರಲ್ಲಿದ್ದಾರೆ. ನಾವು ವಿಶ್ವಾಸ ಬೆಳೆಸ್ಕೊಂಡು ಅವ್ರು ಕೊಡ್ತಾ ಇದೀವಿ. ನಾವು ನಿಮ್ಮ ಬಗ್ಗೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷ ಆಗಲಿ ನಾವು ಟೀಕೆ ಟಿಪ್ಪಣಿ ಮಾಡಲ್ಲ. ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ಅಕ್ಕಿ ಜೊತೆ ಇತರೆ ಪದಾರ್ಥ ಕೊಡಿ. ಅದಕ್ಕೋಸ್ಕರ ಈ ಮುಂದಿನ ತಿಂಗಳು 1ನೇ ತಾರೀಕು ಬೆಂಗಳೂರು ಸಾಮ್ರಾಟ್ ಹೋಟೆಲ್ ಸಭೆ ಕರೆದಿದ್ದೀನಿ. ಇಡೀ ತಾಲೂಕಿಂದ, ಇಡೀ ರಾಜ್ಯದ ಎಲ್ಲಾ ತಾಲೂಕಿಂದ 10 ಜನನ ಸಭೆ ಕರೆದಿದ್ದೀವಿ. ಆ ಸಭೆನೇ ಒಳಗೆ ಇವ್ರೇನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಾವೇನು ಏನ್ ಕೊಡ್ತಾರ ಅದು ಕೊಡ್ಲಿ, ನಾವು ಇದೇ ಕೊಡಿ ಅಂತ ಹೇಳಲ್ಲ. ನೀವು ಈ 170